ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂದ್ರೆ ರಾಜು ಕಾಗೆ ಸರ್, ಯಾರನ್ನ ನಾವು ಕೇವಲ ಅಧಿಕಾರಿಗಳನ್ನ ನಾನು ಮತ್ತೆ ಕೇಳ್ತೀನಿ, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಅಕೌಂಟಬಲ್ ಆಗೋದಿಲ್ವಾ? ನಮ್ಮಲ್ಲಿ ಕೆಲವು ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕಾಗಿದೆ ಮೇಡಮ್. ನಾವೇನು ಹಳೆಯ ಇಟ್ಕೊಂಡು ಕೂತಿದೀವಲ್ಲ, ನಮ್ಮ ಸಮಯಕ್ಕೆ ತಕ್ಕಂತೆ ನಮ್ಮ ತಿದ್ದುಪಡಿಗಳನ್ನು ಮಾಡಿಕೊಂಡು ಅದನ್ನು ಸಡಲಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಳ್ಳುವಂತ ವ್ಯವಸ್ಥೆಗಳಾಗಬೇಕು. ಈಗ ನಿನ್ನೆ ಪರಮೇಶ್ವರ್ ಸಾಹೇಬರು ಹೇಳಿದ್ರು, ಗೃಹ ಮಂತ್ರಿಗಳು, ಇಲ್ಲ ರಾಜೀವ್ ಕಾಗೆ ಅವ್ರದ್ದು ಏನ್ ತಪ್ಪೆಲ್ಲ, ಅದು ಕೆಲವು ವಿಳಂಬ ಆಗ್ತಾವು. ಯಾಕಂದ್ರೆ DPR ಆಗಬೇಕು, ಫೈನಾನ್ಸ್ದವ್ರ ಅಪ್ರೂವಲ್ ಕೊಡಬೇಕು, ಆಮೇಲೆ ಎಸ್ಟಿಮೇಟ್ ಮಾಡಬೇಕು, ಆಮೇಲೆ ಟೆಂಡರ್ ಕರಿಬೇಕು. ಇವೆಲ್ಲ ಮಾಡ್ರಿ, ನಾನು ಬೇಡ ಅನ್ನೋದಲ್ಲ, ಇದು ಪ್ರೊಸೀಜರ್ ಇದೆ, ಆಗಲಿ. ನನಗೂ ಗೊತ್ತು, ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗೆ ಬಂದಿದ್ದೀನಿ. ಆದ್ರೆ 1.5 ವರ್ಷ ಇದು ನನ್ನ ಪ್ರಶ್ನೆ. ನಿಜ, ಒಬ್ಬ ಶಾಸಕರಾಗಿ ನೀವು ಕ್ಷೇತ್ರಕ್ಕೆ ಹೋಗ್ಲೇಬೇಕು. ಕ್ಷೇತ್ರಕ್ಕೆ ಹೋದಾಗ 1 ವರ್ಷದ ಹಿಂದೆ ನೀವು ಪೂಜೆ ಮಾಡಿ ಬಂದಿದ್ದು, ಇವತ್ತವರೆಗೂ ಒಂದು ಇಟ್ಕೆ ಇಟ್ಟಿಲ್ಲ ಅಲ್ಲಿ ಅಂದ್ರೆ ನಿಮ್ಮನ್ನ ಕೇಳ್ತಾರೆ ಜನ. 2 ವರ್ಷದಿಂದ ಒಂದು ಶಂಕುಸ್ಥಾಪನೆ ಆಗಿಲ್ಲ ಅಂದ್ರೆ ಜನ ನಿಮ್ಮನ್ನ ಕೇಳ್ತಾರೆ. ನನಗೆ ಜನ ಅಲ್ಲಿ ಕೇಳುವುದರಿಂದ ಮನಸ್ಸಿಗೆ ನೋವಾದ್ರಿಂದ ನಾನು ಮೊನ್ನೆ ಅಲ್ಲಿ ಪೂಜಾ ಸಂದರ್ಭದಲ್ಲಿ ಸ್ವಲ್ಪ ನನಗೆ ಮನಸ್ಸಿಗೆ ನೋವಾಗಿ ಮಾತಾಡಿದ್ದೀನಿ. ನಿನ್ನೆ ಸಹಿತ ನಮ್ ಕೆಲವು ಸ್ಟೇಟ್ಮೆಂಟ್ಗಳು ಯಾರು ವಿರೋಧ ಅಲ್ಲ, ಯಾರು ಪರಾನೂ ಅಲ್ಲ, ನನಗೇನೂ ಇಲ್ಲ. ನನಗೆ ಇವು ವ್ಯವಸ್ಥೆಗಳು ಬದಲಾಗಬೇಕು, ಸರಿಯಾದ ಕೆಲಸ ಆಗಬೇಕು, ಸರಿಯಾಗಿ ಸ್ಪಂದಿಸಬೇಕು. ಎಲ್ಲರೂ, ನಾನು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಎಲ್ಲರೂ ಅಧಿಕಾರಿಗಳು, ಎಲ್ಲರೂ ಕೂಡಿದಾಗ ಮತ್ತೊಂದು ಒಳ್ಳೆಯ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಮೇಡಮ್. ಯಾರು ಒಬ್ಬರಿಂದನೂ ಅಲ್ಲ. ಈ ದೇಶ ಕಟ್ಟಬೇಕಾದ್ರೆ ಎಲ್ಲರೂ ಸಹಾಯ ಸಹಕಾರ ಇದ್ರನ್ನ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಅಷ್ಟೇ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಿ ಅಂತ ನಾನು ಅನ್ಕೊಳ್ತೀನಿ ಸರ್. ಸಿದ್ದರಾಮಯ್ಯನವರು ಸಮಾಜವಾದಿ, ಸಿದ್ದರಾಮಯ್ಯನವರು ಜನರ ಪರವಾಗಿದ್ದ ನಾಯಕ, ಜನನಾಯಕ ಅಂತಲೇ ಅವರು ಗುರುತಿಸ್ಕೊಂಡವರು. ಬಟ್ ನಿಮ್ಮ ಮಾತಲ್ಲೇ ಕೇಳಿಸ್ಕೊಂಡೆ 2017-18 ಹಾಗೆ ಸಿದ್ದರಾಮಯ್ಯನವರು ಇವಾಗ ಇಲ್ಲ ಅನ್ನಿಸ್ತಿದೆ. ಕೇವಲ ಇದು ನಿಮ್ಮೊಬ್ಬರ ಅಭಿಪ್ರಾಯ ಅಲ್ಲ, ಅನೇಕರ ಮಾತಿನಲ್ಲಿ ನಾವು ಇದನ್ನ ಕೇಳಿದೀವಿ. ಜನರು ಕೂಡ ಕೆಲವರು ಹೀಗೆ ಹೇಳಕ್ ಪ್ರಾರಂಭ ಮಾಡಿದ್ದಾರೆ. ಏನ್ ವ್ಯತ್ಯಾಸ ಇದೆ 2017-18 ಇದ್ದ ಸಿದ್ದರಾಮಯ್ಯನವರು, ಅದಕ್ಕೆ ಮುಂಚೆ ಇದ್ದ ಸಿದ್ದರಾಮಯ್ಯನವರು, ಈ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಏನ್ ವ್ಯತ್ಯಾಸ ಇದೆ? ಮೇಡಮ್, ನಾನು ಅವ್ರನ್ನು ಬಹಳ 25-30 ವರ್ಷದಿಂದ ಜೊತೆಗೆ ಬಂದವ್ರು. ನಾವೆಲ್ಲ ಜನತಾ ಪರ್ಯಾಡದವ್ರು. ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ದವಲ್ಲ. ನಾನು ಫಸ್ಟ್ MLA ಆದದ್ದು ಜನತಾ ಪಕ್ಷದಿಂದ. ಅವರು ನಾವೆಲ್ಲ ಕೂಡಿ ಬಟ್ಟಿ ಕೆಲಸ ಮಾಡಿದವರು, ಹೆಗಡೆ ಅವ್ರ ಕೈ ತೆಳ ಕೆಲಸ ಮಾಡಿದವ್ರು ನಾವೆಲ್ಲ. ಗೊತ್ತು, ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು. ನನಗೆ ಅವ್ರ ಮನೆಯಾಗ ಹೋದಾಗ ನನಗೆ ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದ್ರೆ ಇಷ್ಟು ಪ್ರೀತಿ ನನ್ನ ಮೇಲೆ. ನಾನು ಜೂನಿಯರ್ ಬಹಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲರಿಗೂ ಬಂದು ಹೆಗಲ ಮೇಲೆ ಕೈ ಹಾಕಿ, ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನ್ ನೋವಾಗಿದೆನೋ, ಏನ್ ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಹೋದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ಯಾಕೋ ನನಗೆ 13-18ವರೆಗೆ ನಾನು ವಿರೋಧ ಪಕ್ಷದಲ್ಲಿ 13-18ವರೆಗೆ ನಾನು ಬಿಜೆಪಿಯಲ್ಲಿ ಇದ್ದೆ. ಆದ್ರೆ ನಾನು ಹೋದಾಗೂ ಎಲ್ಲರನ್ನು ಸಹ ಬಾರಪ್ಪ ಏಕವಚನದಲ್ಲಿ ಮಾತಾಡಿಸಿ ನನಗೆ ಅಗದಿ ಪ್ರೀತಿ ವಿಶ್ವಾಸ ಮಾಡಿ ಮನೆಯಾಗ ತಿಂಡಿ ಕೊಟ್ಟು, ಊಟ ಕೂತಾಗ ಸಹಿತ ಊಟ ಬಡಿಸಿ ಕೆಲಸ ಮಾಡಿ ಕಳಿಸ್ತಿದ್ರು. ಈಗ ಯಾಕಾಗ್ತಿದೆ? ನಿನ್ನೆ ನನ್ನ ಆ ಭಾವನೆಯನ್ನು ವ್ಯಕ್ತ ಮಾಡಿದ್ದೇನೆ ನಾನು. ಅದನ್ನ ನಾನು ಮತ್ತೊಮ್ಮೆ ಭೇಟಿ ಆದಾಗ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೇನೆ. ನಾನೇನು ಅದನ್ನ ಹೇಳಕ್ಕೆ ಅವ್ರಿಗೇನು ಸರ್ ಯಾಕೋ ನೀವು ಬದಲಾಗಿದ್ದೀರಾ, ಬದಲಾಗಬೇಡ್ರಿ. ಹಿಂದಿನ 13-18 ಮುಖ್ಯಮಂತ್ರಿ ಮತ್ತೆ ಮುಂದುವರಿರಿ, ಇನ್ನೂ ಭವಿಷ್ಯ ಇದೆ ನಿಮಗೆ, ಯಾಕೆ ಡಿಸ್ಟರ್ಬ್ ಮಾಡ್ಕೋತೀರಿ ಅಂತೇಳಿ ನಾನು ಹೇಳುವಂತ ಪ್ರಯತ್ನ ಮಾಡ್ತೀನಿ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂದ್ರೆ ರಾಜು ಕಾಗೆ ಸರ್, ಯಾರನ್ನ ನಾವು ಕೇವಲ ಅಧಿಕಾರಿಗಳನ್ನ ನಾನು ಮತ್ತೆ ಕೇಳ್ತೀನಿ, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಅಕೌಂಟಬಲ್ ಆಗೋದಿಲ್ವಾ? ನಮ್ಮಲ್ಲಿ ಕೆಲವು ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕಾಗಿದೆ ಮೇಡಮ್. ನಾವೇನು ಹಳೆಯ ಇಟ್ಕೊಂಡು ಕೂತಿದೀವಲ್ಲ, ನಮ್ಮ ಸಮಯಕ್ಕೆ ತಕ್ಕಂತೆ ನಮ್ಮ ತಿದ್ದುಪಡಿಗಳನ್ನು ಮಾಡಿಕೊಂಡು ಅದನ್ನು ಸಡಲಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಳ್ಳುವಂತ ವ್ಯವಸ್ಥೆಗಳಾಗಬೇಕು. ಈಗ ನಿನ್ನೆ ಪರಮೇಶ್ವರ್ ಸಾಹೇಬರು ಹೇಳಿದ್ರು, ಗೃಹ ಮಂತ್ರಿಗಳು, ಇಲ್ಲ ರಾಜೀವ್ ಕಾಗೆ ಅವ್ರದ್ದು ಏನ್ ತಪ್ಪೆಲ್ಲ, ಅದು ಕೆಲವು ವಿಳಂಬ ಆಗ್ತಾವು. ಯಾಕಂದ್ರೆ DPR ಆಗಬೇಕು, ಫೈನಾನ್ಸ್ದವ್ರ ಅಪ್ರೂವಲ್ ಕೊಡಬೇಕು, ಆಮೇಲೆ ಎಸ್ಟಿಮೇಟ್ ಮಾಡಬೇಕು, ಆಮೇಲೆ ಟೆಂಡರ್ ಕರಿಬೇಕು. ಇವೆಲ್ಲ ಮಾಡ್ರಿ, ನಾನು ಬೇಡ ಅನ್ನೋದಲ್ಲ, ಇದು ಪ್ರೊಸೀಜರ್ ಇದೆ, ಆಗಲಿ. ನನಗೂ ಗೊತ್ತು, ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗೆ ಬಂದಿದ್ದೀನಿ. ಆದ್ರೆ 1.5 ವರ್ಷ ಇದು ನನ್ನ ಪ್ರಶ್ನೆ. ನಿಜ, ಒಬ್ಬ ಶಾಸಕರಾಗಿ ನೀವು ಕ್ಷೇತ್ರಕ್ಕೆ ಹೋಗ್ಲೇಬೇಕು. ಕ್ಷೇತ್ರಕ್ಕೆ ಹೋದಾಗ 1 ವರ್ಷದ ಹಿಂದೆ ನೀವು ಪೂಜೆ ಮಾಡಿ ಬಂದಿದ್ದು, ಇವತ್ತವರೆಗೂ ಒಂದು ಇಟ್ಕೆ ಇಟ್ಟಿಲ್ಲ ಅಲ್ಲಿ ಅಂದ್ರೆ ನಿಮ್ಮನ್ನ ಕೇಳ್ತಾರೆ ಜನ. 2 ವರ್ಷದಿಂದ ಒಂದು ಶಂಕುಸ್ಥಾಪನೆ ಆಗಿಲ್ಲ ಅಂದ್ರೆ ಜನ ನಿಮ್ಮನ್ನ ಕೇಳ್ತಾರೆ. ನನಗೆ ಜನ ಅಲ್ಲಿ ಕೇಳುವುದರಿಂದ ಮನಸ್ಸಿಗೆ ನೋವಾದ್ರಿಂದ ನಾನು ಮೊನ್ನೆ ಅಲ್ಲಿ ಪೂಜಾ ಸಂದರ್ಭದಲ್ಲಿ ಸ್ವಲ್ಪ
ನನಗೆ ಮನಸ್ಸಿಗೆ ನೋವಾಗಿ ಮಾತಾಡಿದ್ದೀನಿ. ನಿನ್ನ ಸಹಿತ ನಮ್ಮ ಕೆಲವು ಸ್ಟೇಟ್ಮೆಂಟ್ಗಳು ಯಾರು ವಿರೋಧ ಅಲ್ಲ, ಯಾರು ಪರಾನೂ ಅಲ್ಲ, ನನಗೇನೂ ಇಲ್ಲ. ನನಗೆ ಇವು ವ್ಯವಸ್ಥೆಗಳು ಬದಲಾಗಬೇಕು, ಸರಿಯಾದ ಕೆಲಸ ಆಗಬೇಕು, ಸರಿಯಾಗಿ ಸ್ಪಂದಿಸಬೇಕು. ಎಲ್ಲರೂ, ನಾನು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಎಲ್ಲರೂ ಅಧಿಕಾರಿಗಳು ಎಲ್ಲರೂ ಕೂಡಿದಾಗ ಮತ್ತೊಂದು ಒಳ್ಳೆಯ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಮೇಡಮ್. ಯಾರು ಒಬ್ಬರಿಂದನೂ ಅಲ್ಲ. ಈ ದೇಶ ಕಟ್ಟಬೇಕಾದ್ರೆ ಎಲ್ಲರೂ ಸಹಾಯ ಸಹಕಾರ ಇದ್ರನ್ನ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಅಷ್ಟೇ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಿ ಅಂತ ನಾನು ಅನ್ಕೊಳ್ತೀನಿ ಸರ್. ಸಿದ್ದರಾಮಯ್ಯನವರು ಸಮಾಜವಾದಿ, ಸಿದ್ದರಾಮಯ್ಯನವರು ಜನರ ಪರವಾಗಿದ್ದ ನಾಯಕ, ಜನನಾಯಕ ಅಂತಲೇ ಅವರು ಗುರುತಿಸ್ಕೊಂಡವರು. ಬಟ್ ನಿಮ್ಮ ಮಾತಲ್ಲೇ ಕೇಳಿಸ್ಕೊಂಡೆ 2017-18 ಹಾಗೆ ಸಿದ್ದರಾಮಯ್ಯನವರು ಇವಾಗ ಇಲ್ಲ ಅನ್ನಿಸ್ತಿದೆ. ಕೇವಲ ಇದು ನಿಮ್ಮೊಬ್ಬರ ಅಭಿಪ್ರಾಯ ಅಲ್ಲ, ಅನೇಕರ ಮಾತಿನಲ್ಲಿ ನಾವು ಇದನ್ನ ಕೇಳಿದೀವಿ. ಜನರು ಕೂಡ ಕೆಲವರು ಹೀಗೆ ಹೇಳಕ್ ಪ್ರಾರಂಭ ಮಾಡಿದ್ದಾರೆ. ಏನ್ ವ್ಯತ್ಯಾಸ ಇದೆ 2017-18 ಇದ್ದ ಸಿದ್ದರಾಮಯ್ಯನವರು, ಅದಕ್ಕೆ ಮುಂಚೆ ಇದ್ದ ಸಿದ್ದರಾಮಯ್ಯನವರು, ಈ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗೆ ಏನ್ ವ್ಯತ್ಯಾಸ ಇದೆ? ಮೇಡಮ್, ನಾನು ಅವ್ರನ್ನು ಬಹಳ 25-30 ವರ್ಷದಿಂದ ಜೊತೆಗೆ ಬಂದವ್ರು. ನಾವೆಲ್ಲ ಜನತಾ ಪರ್ಯಾಡದವ್ರು. ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ದವಲ್ಲ. ನಾನು ಫಸ್ಟ್ MLA ಆದದ್ದು ಜನತಾ ಪಕ್ಷದಿಂದ. ಅವರು ನಾವೆಲ್ಲ ಕೂಡಿ ಒಟ್ಟಿಗೆ ಕೆಲಸ ಮಾಡಿದವರು. ಹೆಗಡೆ ಅವ್ರ ಕೈ ತೆಳ ಕೆಲಸ ಮಾಡಿದವ್ರು ನಾವೆಲ್ಲ ಗೊತ್ತು. ಬಹಳ ಬ್ರಿಲಿಯಂಟ್, ಬಹಳ ಒಂದು ಇದು. ನನಗೆ ಅವ್ರ ಮನೆಯಾಗ ಹೋದಾಗ ನನಗೆ ಸ್ವಂತ ಊಟ ನೀಡಿದಾರೆ ಮೇಡಮ್. ಅವರು ಊಟಕ್ಕೆ ಅವ್ರು ಬಡಿಸಿದಾರೆ ನನಗೆ. ಅಂದ್ರೆ ಇಷ್ಟು ಪ್ರೀತಿ ನನ್ನ ಮೇಲೆ. ನಾನು ಜೂನಿಯರ್ ಭಾಳ ಅವಾಗ. ಆಮೇಲೆ ಬಹಳ ಅವ್ರು ನಮಗೆ ಎಲ್ಲಾಗೂ ಬಂದು ಹೆಗಲ ಮೇಲೆ ಕೈ ಹಾಕಿ, ಇನ್ನೂ ಸಹಿತ ನನಗೆ ಆ ಪ್ರೀತಿ ವಿಶ್ವಾಸಕ್ಕೇನು ಕಡಿಮೆ ಇಲ್ಲ. ಆದ್ರೆ ಯಾಕೆ ಅವ್ರ ಮಾನಸಿಕ ಏನು ನೋವಾಗಿದೆನೋ, ಏನು ಮೆಂಟಲಿ ಏನಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ. ಈಗ ನಾವು ಆದ ಬಳಿಕ ಆ ಪ್ರೀತಿ ವಿಶ್ವಾಸ ತೋರ್ತಾ ಇಲ್ಲ. ಸ್ವಲ್ಪ ಯಾಕೋ ಆಗಿದೆ, ಏನೋ ಡಿಸ್ಟರ್ಬ್ ಆಗಿದೆ ಅಂತ ನಾವು ತಿಳ್ಕೊತೀವಿ. ಯಾಕೋ ನನಗೆ 13-18 ಏನು ನಾನು ವಿರೋಧ ಪಕ್ಷದಲ್ಲಿ 13-18 ನಾನು ಬಿಜೆಪಿಯಲ್ಲಿ ಇದ್ದೆ. ಆದ್ರೆ ನಾನು ಹೋದಾಗ ಎಲ್ಲರನ್ನು ಸಹ ಬಾರಪ್ಪ ಏಕವಚನದಲ್ಲಿ ಮಾತಾಡಿಸಿ ನನಗೆ ಅಗದಿ ಪ್ರೀತಿ ವಿಶ್ವಾಸ ಮಾಡಿ ಮನೆಯಾಗ ನಾನು ತಿಂಡಿ ಕೊಟ್ಟು ಊಟ ಕುತ್ತಾಗ ಸಹಿತ ಊಟ ಬಡಿಸಿ ಕೆಲಸ ಮಾಡಿ ಕಳಿಸ್ತಿದ್ರು. ಈಗ ಯಾಕಾಗ್ತದೆ ನಿನ್ನೆ ನನ್ನ ಆ ಭಾವನೆಯನ್ನು ವ್ಯಕ್ತ ಮಾಡಿದ್ದೀನಿ ನಾನು. ಅದನ್ನ ನಾನು ಮತ್ತೊಮ್ಮೆ ಭೇಟಿ ಆದಾಗ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೇನೆ. ನಾನೇನು ಅದನ್ನ ಹೇಳಕ್ಕೆ ಅವ್ರಿಗೇನು ಸರ್ ಯಾಕೋ ನೀವು ಬದಲಾಗಿದ್ದೀರಾ, ಬದಲಾಗಬೇಡ್ರಿ. ಹಿಂದಿನ 13-18 ಮುಖ್ಯಮಂತ್ರಿ ಮತ್ತೆ ಮುಂದುವರಿರಿ, ಇನ್ನೂ ಭವಿಷ್ಯ ಇದೆ ನಿಮಗೆ, ಯಾಕೆ ಡಿಸ್ಟರ್ಬ್ ಮಾಡ್ಕೋತೀರಿ ಅಂತೇಳಿ ನಾನು ಹೇಳುವಂತ ಪ್ರಯತ್ನ ಮಾಡ್ತೀನಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತಾ? ಅಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರದಿಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಮ್ಯಾಡಿಸನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀವಿ ರಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.